ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೋರು. ಸ್ನೇಹಿತರೆ, ನಾನಿವತ್ತು ನಮ್ಮ ವಸತಿ ಇಲಾಖೆಯೊಳಗಿನ ಒಂದು ವಿಚಿತ್ರ ಮಾಫಿಯಾದ ಕರಾಳ ಮುಖಗಳ ಪರಿಚಯ ಮಾಡಿಸ್ತೀನಿ. ಈ ಮಾಫಿಯಾ ಬಡವರ ರಕ್ತ ಹೀರಿ ಅವರ ಸೂರಿನ ಕನಸನ್ನೇ ನುಚ್ಚು ನೂರು ಮಾಡ್ತಿದೆ. ಬಡವರ ಕಣ್ಣಲ್ಲಿ ರಕ್ತ ಕಣ್ಣೀರು ತರಿಸ್ತಿದೆ. ಈ ಮಾಫಿಯಾದೊಳಗಿನ ಒಬ್ಬೊಬ್ಬ ಸದಸ್ಯ ಬಡವರಿಗೆ ಸೇರಬೇಕಾದ 50ರಿಂದ 100 ಮನೆಗಳ ಒಡೆಯರಾಗಿದ್ದಾರೆ. ಅಷ್ಟೇ ಅಲ್ಲ, ಈ ಭ್ರಷ್ಟರಿಗೆ ಮಟ್ಟ ಹಾಕಬೇಕಾದ ಅಧಿಕಾರಿಗಳು, ರಾಜಕಾರಣಿಗಳೇ ಈ ಮಾಫಿಯಾ ಮಂದಿಯ ಪೋಷಕರಾಗಿದ್ದಾರೆ. ಹಾಗಾದರೆ ಆ ಭಯಾನಕ ಮಾಫಿಯಾ ಯಾವುದು, ಅದು ಮಾಡ್ತಿರುವ ಅನಾಚಾರಗಳೇನು ಅನ್ನೋದರ ಸಂಪೂರ್ಣ ವಿವರ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಸರ್ಕಾರಿ ಮನೆಗಳು ಚೇಲಾಗಳ ಕೈಯಲ್ಲಿ, ವಸತಿ ಇಲಾಖೆಯಲ್ಲಿಲ್ಲ ಬಡವರಿಗೆ ಸೂರು, ಮಾಫಿಯಾ ಕೈಯಲ್ಲಿದೆಯಾ ವಸತಿ ಖಾತೆ? ಎಸ್, ಇಂಥ ಒಂದು ಅನುಮಾನ ಈಗ ರಾಜ್ಯದ ಜನತೆಯನ್ನ ಕಾಡ್ತಾ ಇದೆ. ಇದಕ್ಕೆ ಕಾರಣ ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲಿ ನಡೆಯುತ್ತಿರೋ ಭಾರೀ ಗೋಲ್ಮಾಲ್. ಪೂರ್ತಿ ಬಡವರಿಗೆ ಇಲ್ಲಿ ನ್ಯಾಯ ಇಲ್ಲ. ಈಗ ಏನಾದ್ರೂ ನಾವು ದೊಡ್ಡವ್ರ ಹತ್ರ ಹೋಗಿ ಕಷ್ಟ ಸುಖ ಹೇಳ್ಕೊಳ್ಳೋಣ ಅಂದರೆ ಅಷ್ಟೊತ್ತಿಗೆ ಅವ್ರಿಗೆಲ್ಲ ಫೋನ್ ಹೊಡೆದು ಅವ್ರ ಹತ್ರನೇ ಎಲ್ಲ ಇದು ಮಾಡಿಬಿಟ್ಟಿರ್ತಾರೆ. ನಾವು ಹೋಗಿ ಅಲ್ಲಿ ಏನು ಮಾತಾಡೋಕ್ಕೆ ನಮ್ಮ ಕೈಯಿಂದ ಆಗಲ್ಲ. ಬಡವ್ರಿಗಿಲ್ಲ. ಈ ಮನೆ ಇರೋರ್ಗೆ ಮನೆ ಐತೆ, ಇಲ್ಲಿ ಬಡವ್ರಿಗೆ ಮನೆ ಇಲ್ಲ. ಬಡವರ ಸೂರಿನ ಕನಸನ್ನು ನನಸು ಮಾಡಬೇಕಾದ ಕೊಳಚೆ ನಿರ್ಮೂಲನಾ ಮಂಡಳಿ ಇವತ್ತು ಬಡವರ ಕಣ್ಣೀರಿಗೆ ಕಾರಣವಾಗುತ್ತಿದೆ. ನಮಗೆ ಕೊಡ್ತಾ ಇಲ್ಲ. ಡಿ ಕಟ್ಟೆ 5 ತಿಂಗಳಾಯಿತು. ಅಲಾಟ್ಮೆಂಟ್ ಆಗಿ 2002ರಲ್ಲೇ ಅಲಾಟ್ಮೆಂಟ್ ಆಗಿದ್ದು. ನಮ್ಮ ಡಿ ಕಟ್ಟಿ 5 ತಿಂಗಳಾಯಿತು, ಇನ್ನೂವರೆಗೆ ಬೀಗ ಕೊಟ್ಟಿಲ್ಲ. ತುಂಬ ಕಷ್ಟ ಆಗಿದೆ ನಮಗೆ. ನನ್ನ ಮಗನ ಕರ್ಕೊಂಡು ಇಟ್ಕೊಳ್ಳೋಕ್ಕಾಗಲ್ಲ ಮೇಡಮ್, ನನಗೆ ತುಂಬ ಕಷ್ಟ ಇದೆ. ಮಾಫಿಯಾ ಮಂದಿಯ ಕೈಗೊಂಬೆಯಾಗಿ ಸ್ಲಂ ಬೋರ್ಡ್ ಬಡವರಿಗೆ ಮೋಸ ಮಾಡುತ್ತಿದೆ. ಅವರಿಂದ ಬೇರೆಯವ್ರು ಹೆಂಗೋಗಿ ಸೇರ್ಕೊಂತಾರೆ? ಗೌರ್ಮೆಂಟ್ ಮನೆಗಳದು, ಅದು ಹೆಂಗೆ ಸೇರ್ಕೊತಾರೆ? ಇವೆಲ್ಲ ಅವ್ರ ಕೈವಾಡನೆ. ಇವಾಗ ಅವ್ರು ತಪ್ಪಿಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ. ನಮ್ಮನ್ನು ಸಾಯಿಸ್ತಾವ್ರೆ. ಹೆಂಗೋ ಕುರುಡ್ರಲ್ವ, ಹೆಂಗೋ ತಿರುಗ್ತಾ ಇರ್ಬೋದು, ಹೇಳಿದ್ರೆ ಹೋಗ್ತಾ ಇರ್ತಾರೆ. ಬಡವರಿಗೆ ಆಸರೆಯಾಗಬೇಕಿದ್ದ ಈ ಮಂಡಳಿ ಬಡವರನ್ನ ಬೀದಿಗೆ ತಳ್ಳುತ್ತಿದೆ ಅನ್ನೋ ದೂರು ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡಕ್ಕೆ ಸಿಕ್ತು. ಇಂಥ ದೂರು ಸ್ಲಂ ಬೋರ್ಡ್ ಮೇಲೆ ಬರುತ್ತಿರೋದು ಇದೇ ಮೊದಲೇನಲ್ಲ. ಈ ಹಿಂದೆಯೂ ನಮ್ಮ ತಂಡಕ್ಕೆ ದೂರುಗಳು ಬಂದಿದ್ವು. ಆಗ ನಾವು ಅಲ್ಲಿನ ಒಂದಿಷ್ಟು ಭ್ರಷ್ಟಾಚಾರಗಳನ್ನ ಬಯಲಿಗೆಳೆದಿದ್ವಿ. ಅಲ್ಲಿನ ಅಧಿಕಾರಿಗಳು ಬಡವರಿಗೆ ಮಾಡುತ್ತಿದ್ದ ಮೋಸವನ್ನ ಸಾಕ್ಷಿ ಸಮೇತವಾಗಿ ಬಹಿರಂಗಪಡಿಸಿ ಸಚಿವರ ಕಣ್ತೆರೆಸಿದ್ವಿ. ಅಧಿಕಾರಿಗಳಿಂದ ಮೋಸದಾಟ. ಆದರೆ ಸ್ಲಂ ಬೋರ್ಡ್ ಅಧಿಕಾರಿಗಳ ಮೋಸದಾಟ ಇನ್ನೂ ನಿಂತಿಲ್ಲ. ಈಗಲೂ ಈ ಭ್ರಷ್ಟ ಅಧಿಕಾರಿಗಳು ಕೆಲ ದುಷ್ಟರ ಜೊತೆ ಸೇರಿ ಬಡವರಿಗೆ ಭಾರೀ ಮೋಸ ಮಾಡುತ್ತಿದ್ದಾರೆ ಅನ್ನೋ ಅಂಶ ನಮ್ಮ ಅಧ್ಯಯನದ ವೇಳೆ ಗೊತ್ತಾಯಿತು. ಇದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ. ಇವರೆಲ್ಲ ಅಂಗವಿಕಲರು, ಕಣ್ಣಿಲ್ಲದೆ ಜೀವನದಲ್ಲಿ ಭಾರೀ ನೊಂದವರು. ಇವರಿಗೆ ಕೊಳಚೆ ನಿರ್ಮೂಲನಾ ಮಂಡಳಿ ಲಗ್ಗೆರೆಯಲ್ಲಿ ನಿರ್ಮಿಸಿರೋ ವಸತಿ ಸಮುಚ್ಚಯದಲ್ಲಿ ಮನೆಗಳನ್ನು ಮಂಜೂರು ಮಾಡಲಾಗಿದೆ. ಸುಮಾರು ಒಂದು 10 ವರ್ಷದಿಂದ ಸುತ್ತಾಗ್ತಾ ಇದ್ದೀವಿ. ಹೆಡ್ ಆಫೀಸಲ್ಲಿ ಒಂದು 7 ವರ್ಷ ಕಳೀತು. ಲಗ್ಗೆರೆ ಆಫೀಸಿಗೆ ಬಂತು. ನೆಕ್ಸ್ಟು ಲಗ್ಗೆರೆ ಆಫೀಸಲ್ಲಿ ಫೈಲ್ ಮೂವ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಮಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರು ಹೇಳಿದರು. ಲಗ್ಗೆರೆ ಆಫೀಸ್ಗೆ ಹೋಗಿದ್ವಿ. ಅಲ್ಲಿ ಕೇಳಿದಾಗ ಇಲ್ಲಿ ಆಯಿತು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಡಿ ಎಲ್ಲ ಕಟ್ಟ್ರಿ ಅಂತ ಹೇಳ್ಬಿಟ್ಟು ಡಿ ಎಲ್ಲ ಕಟ್ಸ್ಕೊಂಡ್ರು. ನೋಟಿಸ್ ಕೊಟ್ಟರು ಫಸ್ಟು. ಆಮೇಲೆ ಡಿ ಕಟ್ಟಿದ್ದು 15 ದಿವಸದೊಳಗಡೆ ನಾನು ನಿಮ್ಮ ಮನೆ ಕೊಡ್ತೀವಿ, ಬೇಕಾದ್ರೆ ಹೇಳ್ಕೊಬಿಡಿ ಅಂತ ಹೇಳ್ಬಿಟ್ಟು ರಾಘವೇಂದ್ರ ಸ್ವಾಮಿ ಮೇಲೆ ಆಣೆ ಇಟ್ಟು ಒಬ್ಬ ಅಧಿಕಾರಿಗಳು ಇದು ಮಾಡಿದ್ರು. ಇವರೆಲ್ಲ ಸಾಲ ಸೋಲ ಮಾಡಿ
ಸೂರಿನಾಸೆಯಿಂದ 21,600 ರೂಪಾಯಿ ಡಿಡಿಯೂ ಕಟ್ಟಿದ್ದಾರೆ. ನಮ್ಮ ಓನರ್ಗಳ ಹತ್ರ ಇಸ್ಕೊಂಡ್ರೆ ಅಡ್ವಾನ್ಸು ಸಾಕಾಗಿಲ್ಲ ಮೇಡಮ್. ಈ ಸಿಟಿಯಲ್ಲಿ ನಿಮಗೆ ಗೊತ್ತು, ವಾರದ ಬಡ್ಡಿ ಇದೆ, ದಿನದ ಬಡ್ಡಿ ಇದೆ, ತಿಂಗಳ ಬಡ್ಡಿ ಇದೆ, ಮೀಟ್ರ್ ಬಡ್ಡಿಗಳು ಯಾವ ಥರ ಸುಲಿಗೆ ನಡೀತಾ ಅಂತ ನಿಮ್ಗೆ ಗೊತ್ತು. ಅಂಥದ್ರಲ್ಲಿ ನಾವು ಕುರುಡರಾದವರು ಬಡ್ಡಿಗಳಿಗೆ ದುಡ್ಡು ತೆಗೆದು ಓನರ್ ಕೊಟ್ಟದ್ದು ನಮಗೆ ಸಾಕಾಗಿಲ್ಲ, ಅದು ಇನ್ನೂ ಬಡ್ಡಿ ದುಡ್ಡು ತೆಗೆದು ನಾವು ಕಟ್ಟಿದ್ದೀವಿ. ಆದರೂ ಇವರು ಏನು ಹೇಳಿದ್ರು ಕರುಣೆ ಎಂಬುದೇ ಯಾವ ಅಧಿಕಾರಿಗಳಿಗೂ ಇಲ್ಲ, ಯಾವ ಮಿನಿಸ್ಟ್ರುಗಳಿಗೂ ಇಲ್ಲ, ಯಾವ MLA ಇಲ್ಲ, ಯಾವ ಕಾರ್ಪೊರೇಟರ್ಗಳಿಗೂ ಇಲ್ಲ. ಮಂಜೂರಾತಿ ಪತ್ರ ಸಿಕ್ಕಿದ್ರೂ ಇವರು ಆ ಮನೆಗಳಿಗೆ ಪ್ರವೇಶ ಮಾಡಲು ಸಾಧ್ಯವಾಗುತ್ತಿಲ್ಲ. ನಮಗೆ ಸೇರಿದ ಮನೆಗಳು ನಮಗೆ ಕೊಡಬೇಕು. ದಯವಿಟ್ಟು ನಾವು ಬೀದಿಗೆ ಬಿದ್ದಿದ್ದೀವಿ. ನೀವು ಮನೆ ಕೊಡ್ತೀವಿ ತಿಂಗಳಲ್ಲಿ ಅಂತ ಹೇಳಿದ ತಕ್ಷಣ ನಾವು ಓನರ್ಗಳ ಹತ್ರ 2-3 ತಿಂಗಳು ಟೈಮ್ ತೊಗೊಂಡು ಅವ್ರ ಹತ್ರ ಅಡ್ವಾನ್ಸ್ ಇಸ್ಕೊಂಡು, ಪುಣ್ಯಕ್ಕೆ ನಮ್ಮ ಸಾಮಾನುಗಳು ಅವ್ರು ಹೊರಗೆ ಬಿಸಾಕಿಲ್ಲ. ಓನರೇನೋ ಒಳ್ಳೆಯವ್ರು ಇರ್ಬೋದು, ಆದರೆ ಎಷ್ಟು ದಿನ ಅಡ್ವಾನ್ಸ್ ಇಲ್ಲದೆ ಯಾರು ಮನೆ ಕೊಡ್ತಾರೆ ಹೇಳಿ ಬೆಂಗಳೂರಲ್ಲಿ. ಆದರೂ ಇವರು ಅರ್ಥ ಮಾಡ್ಕೊಳ್ದೇ ಇವತ್ತು DD ಕಟ್ಟಿಸ್ಕೊಂಡು ಎಷ್ಟೋ ತಿಂಗಳಾದರೂ ನಮ್ಗೆ ಇನ್ನೂ ಮನೆ ಕೊಡೋಕೆ ನಮ್ಮ ಮನೆ ನಂಬರ್ ಹಾಕಿ ಕೊಟ್ಟಿದ್ದಾರೆ, ಎಲ್ಲ ಹಾಕಿದ್ದಾರೆ. ಆದರೆ ನಮ್ಮ ಅಳಲು ಯಾರಿಗೂ ಕೇಳ್ತಾ ಇಲ್ಲ ಮೇಡಮ್. ಫಲಾನುಭವಿಗಳಿಗೆ ಮನೆಯ ಬೀಗದ ಕೈ ಕೊಡೋ ತಾಕತ್ತು ಅಧಿಕಾರಿಗಳಿಗೆ ಇಲ್ಲ. ಹಾಗಾಗಿ ಇವರನ್ನ ಈಗ ಬನ್ನಿ ಆಗ ಬನ್ನಿ ಅಂತ ಅಲೆದಾಡಿಸುತ್ತಲೇ ಇದ್ದಾರೆ. ಅವ್ರ ಕರುಣೆ ಇದ್ದರೆ ಅಲ್ವಾ ಮೇಡಮ್? ಕರುಣೆ ಇದ್ದಿದ್ರೆ ಯಾವಾಗೋ ಕೊಟ್ಟಿರೋರು. ಅವ್ರು ಏನಿದ್ರು ನಾರ್ಮಲ್ಸ್ಗೆ ಯಾರು ತಳ್ಕೊ ಬುಳ್ಕೊ ಅಂತ ಹೋಗ್ತಾರೋ ಅವ್ರನ್ನ ಕುಂಡ್ರಿಸಿ ನಿನಗೇನು ಬೇಕಪ್ಪ ಅಂತ ಅವ್ರಿಗೆ ವಸತಿ ಮಾಡಿಕೊಡ್ತಾರೆ. ನಾವು ಒಂದು ಕಸದ ಥರ ಅವ್ರಿಗೆ. ನಾಯಿಗಾದರೂ ಹೋದ್ರೆ ಒಂದು ಮನೆ ಹತ್ರ ಒಂದು ತುತ್ತು ಊಟ ಹಾಕ್ತಾರೆ, ನಮ್ಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಕೊಡ್ತಾ ಇಲ್ಲ, ಅವಮಾನನೂ ಮಾಡ್ತಾರೆ. ಅಲ್ಲಿ ಹೋದ್ಮೇಲೆ ಅವ್ರು ಹೇಳ್ದಂಗೆ ನಾವು ಕೇಳ್ಕೊಂಡು ಕೈ ಮುಕ್ಕೊಂಡು ಬರ್ತಾ ಇರಬೇಕು. ಹೋಗಂದ್ರೆ ಹೋಗಬೇಕು, ಇರು ಅಂದರೆ ಇರಬೇಕು. ಬಡವರಿಗೆ ಸರ್ಕಾರ ಮಂಜೂರು ಮಾಡಿರೋ ಮನೆಯನ್ನ ಕೊಡಲು ಅಧಿಕಾರಿಗಳಿಗೇನು ತೊಂದರೆ? ಇವರು ಈ ಬಡವರಿಗೆ ಯಾಕಿಷ್ಟು ಸತಾಯಿಸ್ತಿದ್ದಾರೆ? ಇದರ ಹಿಂದಿರೋ ಸೀಕ್ರೆಟ್ ಏನು ಅಂತ ತಿಳಿದುಕೊಳ್ಳಲು ಕವರ್ ಸ್ಟೋರಿ ತಂಡ ರಹಸ್ಯ ಕಾರ್ಯಾಚರಣೆಗೆ ಇಳಿಯಿತು. ನಮ್ಮ ರಹಸ್ಯ ಕಾರ್ಯಾಚರಣೆ ವೇಳೆ ಭಯಾನಕ ಮಾಫಿಯಾ ಒಂದರ ಕರಾಳ ಮುಖಗಳ ಅನಾವರಣ ಆಯಿತು. ಅಧಿಕಾರಿಗಳು ಗಡಗಡ ನಡುಗುವ, ರಾಜಕಾರಣಿಗಳು ಮುಟ್ಟಲಾಗದ ಆ ವಿಚಿತ್ರ ಮಾಫಿಯಾ ಆದ್ರೂ ಯಾವುದು, ಅದರ ಆಟ ಟೋಪಗಳು ಏನು ಅನ್ನೋದನ್ನ ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.